ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ 5ನೇ ಟಾಪಿಕ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅನ್ನ ನೋಡೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ನೋಡಿ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಫಿಗರ್, ಪ್ರತಿಯೊಂದು ಆಕೃತಿ ಒಂದು ಗುಂಪನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಚ್ ಫಿಗರ್ ರೆಪ್ರೆಸೆಂಟ್ಸ್ ಅ ಗ್ರೂಪ್. ಸೊ ಪ್ರಶ್ನೆಗಳನ್ನ ನೋಡೋಣ ಈಗ. ಇಲ್ಲಿ ನೋಡಿ, ಈ ಪೂರ್ತಿ ರೆಕ್ಟಾಂಗಲ್ ಏನು? ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ನ ಗುಂಪು, ಗ್ರೂಪ್ ಆಫ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಸರಿ ಅಲ್ಲ? ಹಾಗೆ ಈ ಸರ್ಕಲ್ ಬಂದು ವಾಲಿಬಾಲ್ ಪ್ಲೇಯರ್ಸ್, ಟ್ರಯಾಂಗಲ್ ಬಂದು ಕ್ರಿಕೆಟ್ ಪ್ಲೇಯರ್ಸ್. ಕ್ವೆಶನ್ ಹೀಗಿದ್ದಾಗ ಅದರ ಪ್ರಕಾರ ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾರೆ, ಸರಿಯಾದ ಉತ್ತರವನ್ನ ಕಂಡುಹಿಡಿಬೇಕು. ಇಲ್ಲೇನ್ ಕೇಳಿದ್ದಾರೆ? ದ ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಅಂದ್ರೆ ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಿಂದಕ್ಕೆ ಹೋಗೋಣ. ಇದು ಪೂರ್ತಿ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ, ಒಟ್ಟು ಕ್ರಿಕೆಟ್ ಪ್ಲೇಯರ್ಗಳ ಸಂಖ್ಯೆ. ಅವರು ಬ್ಯಾಡ್ಮಿಂಟನ್ ಕೂಡ ಆಡಬೇಕು. ಎಲ್ಲಿದೆ ಬ್ಯಾಡ್ಮಿಂಟನ್ ಪ್ಲೇಯರ್ಸ್? ಇಂಟರ್ಸೆಕ್ಷನ್ ಎಲ್ಲಿದೆ? ಇಲ್ಲಿದೆ, ಸರಿಯಲ್ಲ? ಇದು ಪೂರ್ತಿ ಇಂಟರ್ಸೆಕ್ಷನ್. ಎಷ್ಟು ಒಟ್ಟು ಬ್ಯಾಡ್ಮಿಂಟನ್ ಪ್ಲೇಯರ್ಗಳ ಸಂಖ್ಯೆ ಹಾಗೂ ಕ್ರಿಕೆಟ್ ಕೂಡ ಆಡುವವರ ಸಂಖ್ಯೆ ಎಷ್ಟು? 12 + 10 ಆಗುತ್ತೆ, ಸರಿಯಲ್ಲ? ಎಷ್ಟದು? 22. ಅರ್ಥ ಆಯ್ತಲ್ಲ? ಈಗ ಇಲ್ಲಿ ನೋಡಿ, ಈ ಫಿಗರ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ 9 ಏನಪ್ಪಾ? ಇದು 9 ಬಂದು ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ. ಪ್ಲೇಯರ್ಸ್ ಹೂ ಪ್ಲೇ ಓನ್ಲಿ ವಾಲಿಬಾಲ್, ಓನ್ಲಿ ವಾಲಿಬಾಲ್ ಮಾತ್ರ, ಆಯ್ತಾ? ಇದು 8 ಮತ್ತೆ 7 ಏನು? ಬ್ಯಾಡ್ಮಿಂಟನ್ ಮಾತ್ರ ಆಡುವವರ ಸಂಖ್ಯೆ, ಓನ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಆಯ್ತಾ? 4 ಏನು? ಕ್ರಿಕೆಟ್ ಮಾತ್ರ ಆಡುವವರ ಸಂಖ್ಯೆ, ಕ್ರಿಕೆಟ್, ಓನ್ಲಿ ಕ್ರಿಕೆಟ್ ಪ್ಲೇಯರ್ಸ್. ಕ್ರಿಕೆಟ್ ಆಡುವವರ ಸಂಖ್ಯೆ ಎಷ್ಟಪ್ಪ? ಒಟ್ಟು ಕ್ರಿಕೆಟ್ ಆಡುವವರ ಸಂಖ್ಯೆ ಎಷ್ಟು? ಅದು ಪೂರ್ತಿ ಟ್ರಯಾಂಗಲ್ ನ ನಂಬರ್ ಆಗುತ್ತೆ. ಎಷ್ಟು? 10, 6, 16, 16 + 12 28, 28 + 4 ಏನಾಗುತ್ತೆ? 32 ಆಗುತ್ತೆ. ಇದು 32 ಇರುತ್ತೆ, ಸರಿಯಲ್ಲ? ಒಟ್ಟು ವಾಲಿಬಾಲ್ ನ ಪ್ಲೇಯರ್ಗಳ ಸಂಖ್ಯೆ ಎಷ್ಟು? 10, 5, 15, 21, 30, ಇದು 30 ಆಗುತ್ತೆ. ಒಟ್ಟು ಬ್ಯಾಡ್ಮಿಂಟನ್ ಪ್ಲೇಯರ್ಗಳ ಸಂಖ್ಯೆ ಎಷ್ಟು? 7, 12, 10, 5, 8, ಸರಿಯಲ್ಲ? ಸೊ 8 + 5 13 ಆಗುತ್ತೆ. 23, 35, 42. ಸೊ ಒಟ್ಟು ಬ್ಯಾಡ್ಮಿಂಟನ್ ಆಡುವವರ ಸಂಖ್ಯೆ 42. ಆದ್ರೆ ಇದೇನು? ಇದು ಬ್ಯಾಡ್ಮಿಂಟನ್ ಮಾತ್ರ ಆಡುವವರ ಸಂಖ್ಯೆ, ಓನ್ಲಿ ಬ್ಯಾಡ್ಮಿಂಟನ್. ಇದು ಕೂಡ ಓನ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಎಷ್ಟದು? ಓನ್ಲಿ ಬ್ಯಾಡ್ಮಿಂಟನ್ ಎಷ್ಟಿರ್ತಾರೆ? 8 + 7 ಎಷ್ಟದು? 15 ಆಗುತ್ತೆ. ಓನ್ಲಿ ವಾಲಿಬಾಲ್ 9 ಆಗುತ್ತೆ. ಓನ್ಲಿ ಕ್ರಿಕೆಟ್ 4 ಆಗುತ್ತೆ. ಹಾಗಾದ್ರೆ ಇಲ್ಲಿರೋ 12 ಏನು? ಈ 12 ಬಂದು ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್ ಪ್ಲೇಯರ್ ನ ಇಂಟರ್ಸೆಕ್ಷನ್, ಕರೆಕ್ಟ್ ಅಲ್ಲ? ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್ ಪ್ಲೇಯರ್ ನ ಇಂಟರ್ಸೆಕ್ಷನ್ ಇದು. ಓನ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಅಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಇವರು ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಮಾತ್ರ ಆಡ್ಬೇಕು, ಬೇರೆ ಯಾವುದು ಆಡ್ಬಾರ್ದು. ಅವರ ಸಂಖ್ಯೆ ಎಷ್ಟು? 12. ಈ 5 ಏನಿಲ್ಲಿ? 5 ಏನು? ಸರ್ಕಲ್ಗೆ ಮತ್ತೆ ರೆಕ್ಟಾಂಗಲ್ಗೆ ಇಂಟರ್ಸೆಕ್ಷನ್ ಆಗಿದೆ. ಅಂದ್ರೆ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ಗೆ ಮತ್ತೆ ವಾಲಿಬಾಲ್ ಪ್ಲೇಯರ್ಸ್ಗೆ ಇಂಟರ್ಸೆಕ್ಷನ್ ಆಗಿದೆ. ಏನಾಗುತ್ತೆ ಅದು? 5 ಓನ್ಲಿ ವಾಲಿಬಾಲ್ ಪ್ಲೇಯರ್ಸ್ ಅಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಅದೇನಾಗುತ್ತೆ? 5 ಆಗುತ್ತೆ. ಇದು ಓನ್ಲಿ ವಾಲಿಬಾಲ್ ಮತ್ತೆ ಬ್ಯಾಡ್ಮಿಂಟನ್ ಮಾತ್ರ ಆಡ್ಬೇಕು ಅವರು, ಬೇರೆ ಯಾವುದು ಆಡ್ಬಾರ್ದು. ಅದ್ಯಾವ್ದದು? ಅದು 5. 6 ಏನಿಲ್ಲಿ? 6
ವಾಲಿಬಾಲ್ ಮತ್ತೆ ಕ್ರಿಕೆಟ್ ಮಾತ್ರ, ಓನ್ಲಿ ವಾಲಿಬಾಲ್ ಪ್ಲೇಯರ್ಸ್ ಅಂಡ್ ಕ್ರಿಕೆಟ್ ಪ್ಲೇಯರ್ಸ್. ಎಷ್ಟಾಗುತ್ತೆ ಅದು? 6 ಆಗುತ್ತೆ. ಇಲ್ಲಿ 10 ಏನು? ಇಲ್ಲಿ 10 ಇರೋದು ಎಲ್ಲಾ ಆಟವನ್ನ ಆಡುವವರು. ಇವ್ ಟ್ರಯಾಂಗಲ್ ಒಳಗಡೆನೂ ಇದೆ ನಂಬರ್, ಇದು ಸರ್ಕಲ್ ಒಳಗಡೆನೂ ಇದೆ, ಮತ್ತೆ ರೆಕ್ಟಾಂಗಲ್ ಒಳಗಡೆನೂ 10 ನಂಬರ್ ಇದೆ. ಸರಿಯಲ್ಲ? ಸೊ 10 ನಂಬರ್ ಏನು? ಆಲ್ ಗೇಮ್ಸ್ ಆಡೋ ಪ್ಲೇಯರ್ಸ್. ಆಲ್ ಗೇಮ್ಸ್ ಏನದು? ಕ್ರಿಕೆಟ್ ಪ್ಲೇಯರ್ಸ್ ಪ್ಲಸ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಪ್ಲಸ್ ವಾಲಿಬಾಲ್ ಪ್ಲೇಯರ್ಸ್. 3 ಆಟಗಳನ್ನ ಆಡೋ ಪ್ಲೇಯರ್ಸ್ ಎಷ್ಟು? 10 ನಂಬರ್. ಸೊ ಈ ಚಿತ್ರ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ಓನ್ಲಿ ಬ್ಯಾಡ್ಮಿಂಟನ್ ಅಂದ್ರೆ ಇದು ಮತ್ತೆ ಇದು, ಯಾಕಂದ್ರೆ ಅದು ರೆಕ್ಟಾಂಗಲ್ ಅಲ್ಲಿ ಮಾತ್ರ ಇದೆ, ಬೇರೆ ಸರ್ಕಲ್ ಮತ್ತೆ ಟ್ರಯಾಂಗಲ್ ಯಾವುದು ಇದ್ರ ಜೊತೆ ಸೇರಿಲ್ಲ, ಅದಕ್ಕೆ ಇದು ಓನ್ಲಿ ಬ್ಯಾಡ್ಮಿಂಟನ್. ಇಲ್ಲಿ ಟ್ರಯಾಂಗಲ್ ಮಾತ್ರ ಇದೆ 4, ಸರ್ಕಲ್ ಮತ್ತೆ ರೆಕ್ಟಾಂಗಲ್ ಇದ್ರ ಜೊತೆ ಸೇರಿಲ್ಲ, ಅದಕ್ಕೆ ಇದು ಓನ್ಲಿ ಕ್ರಿಕೆಟ್ ಪ್ಲೇಯರ್ಸ್. ಮತ್ತೆ ಇದು ಓನ್ಲಿ ವಾಲಿಬಾಲ್ ಪ್ಲೇಯರ್ಸ್, ಯಾಕೆ ಇದು ಸರ್ಕಲ್ ಅಲ್ಲಿ ಮಾತ್ರ ಇದೆ 9, ಬೇರೆ ಯಾವ ಕಡೆನೂ ಇಲ್ಲ. 6 ಏನಾಗುತ್ತೆ? ಓನ್ಲಿ ವಾಲಿಬಾಲ್ ಅಂಡ್ ಕ್ರಿಕೆಟ್, ಯಾಕಂದ್ರೆ ಇದು ಟ್ರಯಾಂಗಲ್ ಮತ್ತೆ ಸರ್ಕಲ್ ನ ಒಳಗಿದೆ, ರೆಕ್ಟಾಂಗಲ್ ನ ಒಳಗಿಲ್ಲ 6, ಅದಕ್ಕೆ ಓನ್ಲಿ ವಾಲಿಬಾಲ್ ಅಂಡ್ ಕ್ರಿಕೆಟ್ ಪ್ಲೇಯರ್ಸ್ 6. ಹಾಗೆ 5 ಕೂಡ ರೆಕ್ಟಾಂಗಲ್ ಮತ್ತೆ ಸರ್ಕಲ್ ನ ಒಳಗಿದೆ, ಟ್ರಯಾಂಗಲ್ ಒಳಗಡೆ ಇಲ್ಲ, ಅದಕ್ಕೆ ವಾಲಿಬಾಲ್ ಮತ್ತೆ ಬ್ಯಾಡ್ಮಿಂಟನ್ ಮಾತ್ರ, ಅದ್ಯಾವುದು 5. ಮತ್ತೆ ಮಿಕ್ಕಿರೋ 12 ಟ್ರಯಾಂಗಲ್ ಮತ್ತೆ ರೆಕ್ಟಾಂಗಲ್ ಮಧ್ಯ ಇದೆ, ಸರ್ಕಲ್ಗೆ ಒಳಗಡೆ ಇಲ್ಲ 12, ಅದಕ್ಕೆ ಅದು ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಮಾತ್ರ. ಅರ್ಥ ಆಯ್ತಲ್ಲ? ಈಗ ಕ್ವೆಶನ್ಸ್ ನೋಡೋಣ. ಚಿತ್ರ ಪೂರ್ತಿ ಅರ್ಥ ಆದ್ರೆ ಕ್ವೆಶನ್ಸ್ ತುಂಬಾ ಈಸಿ. ಈಗ ಏನ್ ಕೇಳಿದರೆ, ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಕ್ರಿಕೆಟ್ ಆಡುವವರು ಹಾಗೂ ಬ್ಯಾಡ್ಮಿಂಟನ್ ಆಡುವವರು ಎಲ್ಲಿದ್ದಾರೆ? ಈ ಪೂರ್ತಿ ಕ್ರಿಕೆಟ್ ಆಡುವವರು, ಸರಿಯಲ್ಲ? ಇದ್ರಲ್ಲಿ ಎಷ್ಟು ಜನ ಬ್ಯಾಡ್ಮಿಂಟನ್ ಕೂಡ ಆಡ್ತಾರೆ ಅಂತ ಕೇಳಿದ್ದಾರೆ, ಸರಿಯಲ್ಲ? ಸೊ ಎಷ್ಟು ಜನ ಬ್ಯಾಡ್ಮಿಂಟನ್ ಆಡ್ತಾರೆ? ಈ ರೆಕ್ಟಾಂಗಲ್ ಅಲ್ಲಿ ಸರ್ಕಲ್ ಅಲ್ಲಿ ಏನ್ ಇಂಟರ್ಸೆಕ್ಷನ್ ಆಗುತ್ತೋ ಅವರೆಲ್ಲ ಬ್ಯಾಡ್ಮಿಂಟನ್ ಕೂಡ ಆಡ್ತಾರೆ. ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಕ್ರಿಕೆಟ್ ಆಡುವವರಲ್ಲಿ ಬ್ಯಾಡ್ಮಿಂಟನ್ ಆಡುವವರು ಎಷ್ಟು ಜನ ಅಂತ ಕೇಳಿದ್ದಾರೆ. ಸೊ ಇವ್ರು 10 + 12 ಆಗುತ್ತಲ್ಲ, ಎಷ್ಟಾಗುತ್ತೆ ಅದು? 22 ಆಗುತ್ತೆ. ಆನ್ಸರ್ ಬಂದು ಆಪ್ಷನ್ ಎ. ಓಕೆ. ಟೋಟಲ್ ನಂಬರ್ ಆಫ್ ವಾಲಿಬಾಲ್ ಪ್ಲೇಯರ್ಸ್ ಹೂ ಆರ್ ಬೋತ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅಂಡ್ ಕ್ರಿಕೆಟ್ ಪ್ಲೇಯರ್ಸ್. ಒಟ್ಟು ವಾಲಿಬಾಲ್ ಪ್ಲೇಯರ್ ನ ಸಂಖ್ಯೆ ಎಷ್ಟು? ಅವರು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಕೂಡ ಆಡಬೇಕು, ಸರಿನಾ? ವಾಲಿಬಾಲ್ ಪ್ಲೇಯರ್ಸ್ ಯಾವುದು? ಸರ್ಕಲ್. ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಎರಡೂ ಆಡುವವರ ಸಂಖ್ಯೆ, ಸರಿಯಲ್ಲ? ಇದನ್ನ ಪೂರ್ತಿ ಆಳಿಸ್ಬಿಡೋಣ. ಟೋಟಲ್ ನಂಬರ್ ಆಫ್ ವಾಲಿಬಾಲ್ ಪ್ಲೇಯರ್ಸ್, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ. ಕನ್ನಡದಲ್ಲಿ ಇಲ್ಲಿ ಬೇರೆ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಪ್ಲೇಯರ್ಗಳ ಸಂಖ್ಯೆ. ಇಲ್ಲಿ ಏನ್ ತಗೋಬೇಕು ನಾವು? ವಾಲಿಬಾಲ್ ಪ್ಲೇಯರ್ ನ ಫಸ್ಟ್ ನೋಡ್ಬೇಕು, ಎಲ್ಲಿದ್ದಾರೆ ವಾಲಿಬಾಲ್ ಪ್ಲೇಯರ್ಸ್? ಪೂರ್ತಿ ಸರ್ಕಲ್ ಬಂದು ವಾಲಿಬಾಲ್ ಪ್ಲೇಯರ್ಸ್, ಸರಿಯಲ್ಲ? ಈ ವಾಲಿಬಾಲ್ ಪ್ಲೇಯರ್ಸ್ ಅಲ್ಲಿ ಏನ್ ತಗೋಬೇಕು? ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಎರಡು ಆಡುವವರ ಸಂಖ್ಯೆ ತಗೋಬೇಕು, ಸರಿಯಲ್ಲ? ಸೊ ಬ್ಯಾಡ್ಮಿಂಟನ್ ಎಲ್ಲಿ ಆಡ್ತಿದ್ದಾರೆ? ಇದು 10 ಬ್ಯಾಡ್ಮಿಂಟನ್ ಆಡ್ತಾರೆ, ಮತ್ತೆ 5 ಕೂಡ ಬ್ಯಾಡ್ಮಿಂಟನ್ ಆಡ್ತಾರೆ. ಕ್ರಿಕೆಟ್ ಯಾರು ಆಡ್ತಾರೆ? ಕ್ರಿಕೆಟ್ ಅನ್ನ ಈ 6 ಜನ ಆಡ್ತಾರೆ, ಸರಿಯಲ್ಲ? ಸೊ ಟೋಟಲ್ ನಂಬರ್ ಆಫ್ ವಾಲಿಬಾಲ್ ಪ್ಲೇಯರ್ಸ್ ಹೂ ಆರ್ ಬೋತ್ ಬ್ಯಾಡ್ಮಿಂಟನ್ ಅಂಡ್ ಕ್ರಿಕೆಟ್ ಪ್ಲೇಯರ್ಸ್. ಅವರು ಬ್ಯಾಡ್ಮಿಂಟನ್ ಕೂಡ ಆಡ್ಬೇಕು, ಕ್ರಿಕೆಟ್ ಕೂಡ ಆಡ್ಬೇಕು. ಬಟ್ ಈ 5 ಏನಾಗುತ್ತೆ? 5 ವಾಲಿಬಾಲ್ ಮತ್ತೆ ಬ್ಯಾಡ್ಮಿಂಟನ್ ಆಡ್ತಾರೆ, ಅವ್ರು ಕ್ರಿಕೆಟ್ ಆಡಲ್ಲ, ಸರಿಯಲ್ಲ? ಈ 6 ಏನಾಗುತ್ತೆ? ವಾಲಿಬಾಲ್ ಮತ್ತೆ ಕ್ರಿಕೆಟ್ ಮಾತ್ರ ಆಡ್ತಾರೆ, ಅವ್ರೇನು ಬ್ಯಾಡ್ಮಿಂಟನ್ ಆಡಲ್ಲ. ಸೊ ಟೋಟಲ್ ನಂಬರ್ ಆಫ್ ವಾಲಿಬಾಲ್ ಪ್ಲೇಯರ್ಸ್ ಈ 10 ಏನಾಗ್ತಾರೆ? ಇವರು ವಾಲಿಬಾಲು ಆಡ್ತಾರೆ, ಕ್ರಿಕೆಟು ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ. ಅದಕ್ಕೆ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ 10 ಆಗುತ್ತೆ, ಸರಿನಾ? ಸೊ ಕ್ವೆಶನ್ ಅರ್ಥ ಮಾಡ್ಕೊಂಡು ನೀಟಾಗಿ ಚಿತ್ರನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ.
ಓಕೆ, ಇಲ್ಲಿ 9 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ನಾನು ಹೇಳಿದ್ನಲ್ಲ 9 ವಾಲಿಬಾಲ್ ಮಾತ್ರ ಆಡುವವರ ಸಂಖ್ಯೆ ಏನು? 9. ಸೊ ಓನ್ಲಿ ವಾಲಿಬಾಲ್ ಪ್ಲೇಯರ್ಸ್, ವಾಲಿಬಾಲ್ ಆಟಗಾರರು ಮಾತ್ರ. ಆಪ್ಷನ್ ಬಿ. ಸರಿನಾ? ಸೆಕೆಂಡ್ ಕ್ವೆಶನ್ ನೋಡಿ. ಇಲ್ಲಿ ಸರ್ಕಲ್ ಬಂದು ಕನ್ನಡ ಕಲಿಯೋರು, ಸರ್ಕಲ್ ಬಂದು ಕನ್ನಡ ಕಲಿಯೋರು, ಕನ್ನಡದ ವಿದ್ಯಾರ್ಥಿಗಳು. ರೆಕ್ಟಾಂಗಲ್ ಬಂದು ಇಂಗ್ಲಿಷ್ ಕಲಿಯೋರು, ಸ್ಟೂಡೆಂಟ್ಸ್ ಆಫ್ ಇಂಗ್ಲಿಷ್. ಮತ್ತೆ ಈ ಶೇಪ್ ಬಂದು ಹಿಂದಿ ಕಲಿಯೋರು, ಸ್ಟೂಡೆಂಟ್ಸ್ ಹೂ ಲರ್ನ್ ಹಿಂದಿ, ಹಿಂದಿ ಅಭ್ಯಸಿಸುವ ವಿದ್ಯಾರ್ಥಿಗಳು. ಓಕೆ, ಇದೇನಾಗುತ್ತೆ? ಓನ್ಲಿ ಕನ್ನಡ ಆಗುತ್ತೆ, ಸರಿಯಲ್ಲ? ಇದೇನಾಗುತ್ತೆ? ಓನ್ಲಿ ಇಂಗ್ಲಿಷ್ ಆಗುತ್ತೆ. ಈ ನಂಬರ್ ಪ್ಲಸ್ ಈ ನಂಬರ್ ಏನಾಗುತ್ತೆ? ಓನ್ಲಿ ಹಿಂದಿ ಆಗುತ್ತೆ. ಸೊ ಓನ್ಲಿ ಹಿಂದಿ ಎಷ್ಟು? 10. ಓನ್ಲಿ ಇಂಗ್ಲಿಷ್ ಎಷ್ಟಾಗುತ್ತೆ? 7. ಓನ್ಲಿ ಕನ್ನಡ ಎಷ್ಟಾಗುತ್ತೆ? 10. ಸರಿಯಲ್ಲ? ಮತ್ತೆ ಈ ನಂಬರ್ ಏನು? ಈ ನಂಬರ್ ಹಿಂದಿ ಮತ್ತೆ ಇಂಗ್ಲಿಷ್ ಎರಡು ಕಲಿಯುವವರ ಸಂಖ್ಯೆ, ಕರೆಕ್ಟ್ ಅಲ್ಲ? ಇಂಗ್ಲಿಷ್ ಪ್ಲಸ್ ಹಿಂದಿ ಓನ್ಲಿ ಇಂಗ್ಲಿಷ್ ಅಂಡ್ ಹಿಂದಿ. ಇವರು ಕನ್ನಡ ಕಲಿಯಲ್ಲ, ಕನ್ನಡ ಇಲ್ಲ ಇವ್ರಿಗೆ, ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ. ಇವರು 9, ಇವರು ಕನ್ನಡ ಮತ್ತೆ ಇಂಗ್ಲಿಷ್ ಮಾತ್ರ, ಇವರು ಹಿಂದಿ ಕಲಿಯಲ್ಲ. ಈ 8 ಏನು? ಇವರು ಕನ್ನಡನು ಕಲಿತಾರೆ, ಇಂಗ್ಲಿಷು ಕಲಿತಾರೆ, ಹಿಂದಿನೂ ಕಲಿತಾರೆ, ಎಲ್ಲ ಭಾಷೆ ಕಲಿತಾರೆ. ಸರಿನಾ? ಸೊ ಇಲ್ಲಿ ಏನ್ ಕೇಳಿದ್ದಾರೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಇಂಗ್ಲಿಷ್, ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ಓನ್ಲಿ ಇಂಗ್ಲಿಷ್ ಕೇಳಿಲ್ಲ, ಟೋಟಲ್ ವಿದ್ಯಾರ್ಥಿಗಳು ಇಂಗ್ಲಿಷ್, ಎಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ಅನ್ನ ಕಲಿತಾರೆ ಅಂತ ಕೇಳಿದ್ದಾರೆ. ರೆಕ್ಟಾಂಗಲ್ ಒಳಗಡೆ ಯಾವ ನಂಬರ್ಸ್ ಬರುತ್ತೋ ಅವರೆಲ್ಲರೂ ಇಂಗ್ಲಿಷ್ ಅನ್ನ ಕಲಿತಾರೆ. ಒಟ್ಟು ಟೋಟಲ್ ಎಷ್ಟಾಗುತ್ತೆ? 9 + 8 + 5 + 7. ಸರಿಯಲ್ಲ? ಎಷ್ಟಾಗುತ್ತೆ? 17. 17 + 5 22, 22 + 7 ಏನಾಗುತ್ತೆ? 29. ಸೊ ಆನ್ಸರ್ ಏನಾಗುತ್ತೆ? 29. Which number represents the students who study only English? ಇಂಗ್ಲಿಷ್ ಮಾತ್ರ ಕಲಿಯುವವರ ಸಂಖ್ಯೆ ಎಷ್ಟು? ನಾನೇನ್ ಹೇಳ್ದೆ? ಇಂಗ್ಲಿಷ್ ಮಾತ್ರ, ಓನ್ಲಿ ಇಂಗ್ಲಿಷ್. ಎಷ್ಟು ಜನ ಇಂಗ್ಲಿಷ್ ಮಾತ್ರ ಕಲಿತಾರೆ? 7, 7 ಜನ. ಸೊ ಆನ್ಸರ್ 7. ನೆಕ್ಸ್ಟ್, which number represents the students who study all the 3 subjects? 3 ಸಬ್ಜೆಕ್ಟ್ ಗಳನ್ನ ಓದೋ ಜನ ಎಲ್ಲಿದ್ದಾರೆ? ನಾನೇನ್ ಹೇಳಿದೆ? ಕನ್ನಡ, ಇಂಗ್ಲಿಷ್, ಹಿಂದಿ. 3 ಓದುವವರ ಸಂಖ್ಯೆ ಎಷ್ಟು? 8. ಸೊ ಒಂದ್ಸತಿ ಚಿತ್ರನ ಅರ್ಥ ಮಾಡ್ಕೊಂಡ್ರೆ ಕೊಟ್ಟಿರೋ ಎಲ್ಲಾ ಪ್ರಶ್ನೆಗಳು ಹಾಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ನೆಕ್ಸ್ಟ್ ಕ್ವೆಶನ್ ನೋಡಿ. ಈ ಟ್ರಯಾಂಗಲ್ ಬಂದು ಎಲ್ಲ ಸ್ವಿಮ್ಮರ್ಸ್, ಸರ್ಕಲ್ ಬಂದು ಎಲ್ಲ ಡ್ಯಾನ್ಸರ್ಸ್, ಮತ್ತೆ ರೆಕ್ಟಾಂಗಲ್ ಬಂದು ಎಲ್ಲ ಡಾಕ್ಟರ್ಸ್. ಸೊ ಆಗ 4 ಏನಾಗುತ್ತೆ? ಇಲ್ಲಿ ಓನ್ಲಿ ಸ್ವಿಮ್ಮರ್ಸ್ ಆಗುತ್ತೆ, ಓನ್ಲಿ ಸ್ವಿಮ್ಮರ್ಸ್. 3 ಏನಾಗುತ್ತೆ? ಓನ್ಲಿ ಡಾಕ್ಟರ್ಸ್. 9 ಓನ್ಲಿ ಡಾನ್ಸರ್ಸ್. ಓನ್ಲಿ ಡಾನ್ಸರ್ಸ್, ಡಾನ್ಸರ್ಸ್ ಮಾತ್ರ, ಇವರು ಡಾಕ್ಟರ್ಸ್ ಮಾತ್ರ, ಇವರು ಸ್ವಿಮ್ಮರ್ಸ್ ಮಾತ್ರ. ಮತ್ತೆ 6 ಏನಾಗುತ್ತೆ ಇಲ್ಲಿ? ಇಲ್ಲಿ ನೋಡಿ 8 ಏನಾಗುತ್ತೆ? ಫಸ್ಟ್ ನೋಡೋಣ. 8 ರೆಕ್ಟಾಂಗಲ್ ಮತ್ತೆ ಸರ್ಕಲ್ ನ ಒಳಗಿದೆ, ಅದು ಟ್ರಯಾಂಗಲ್ ನ ಒಳಗಿಲ್ಲ. ಸೊ ಇದೇನಾಗುತ್ತೆ? ಡಾನ್ಸರ್ಸ್ ಮತ್ತೆ ಡಾಕ್ಟರ್ಸ್ ಮಾತ್ರ, ಓನ್ಲಿ ಡಾನ್ಸರ್ಸ್ ಅಂಡ್ ಡಾಕ್ಟರ್ಸ್, ಡಾಕ್ಟರ್ಸ್ ಮತ್ತೆ ಡಾನ್ಸರ್ಸ್ ಮಾತ್ರ. 7 ಏನಾಗುತ್ತೆ? ಟ್ರಯಾಂಗಲ್ ಸ್ವಿಮ್ಮರ್ಸ್ ಅಲ್ಲ, ಸರ್ಕಲ್ ಡಾನ್ಸರ್ಸ್. ಸೊ ಸ್ವಿಮ್ಮರ್ಸ್, ಓನ್ಲಿ ಸ್ವಿಮ್ಮರ್ಸ್ ಅಂಡ್ ಡಾನ್ಸರ್ಸ್. ಸರಿ ಅಲ್ಲ? ಸೊ ಓನ್ಲಿ ಡಾಕ್ಟರ್ಸ್ ಅಂಡ್ ಸ್ವಿಮ್ಮರ್ಸ್ ಎಲ್ಲಾದ್ರೂ ಇದೆಯಾ? ಓನ್ಲಿ ಡಾಕ್ಟರ್ಸ್ ಅಂಡ್ ಸ್ವಿಮ್ಮರ್ಸ್ ಇಲ್ಲಿ ಇರ್ಬೇಕಾಗಿತ್ತು, ಅದಿಲ್ಲ. ಸೊ ಅದು ತಗೊಳ್ಳೋದು ಬೇಡ. ಇಲ್ಲಿ 6 ಏನಾಗುತ್ತೆ? ಇದು ಸರ್ಕಲ್ ಒಳಗಡೆನೂ ಇದೆ, ರೆಕ್ಟಾಂಗಲ್ ಒಳಗಡೆನೂ ಇದೆ,
ಟ್ರಯಾಂಗಲ್ ಒಳಗಡೆನೂ ಇದೆ, 3 ಒಳಗಡೆನೂ ಇದೆ. ಸೊ 6 ಏನಾಗುತ್ತೆ ಇಲ್ಲಿ, ಆಲ್ ಎಲ್ಲದನ್ನು ಮಾಡೋರು, ಡ್ಯಾನ್ಸು ಮಾಡೋರು, ಸ್ವಿಮ್ಮಿಂಗು ಮಾಡೋರು, ಮತ್ತೆ ಡಾಕ್ಟರ್ ಕೂಡ. ಇವರ ಸಂಖ್ಯೆ ಎಷ್ಟು? 6. ಸೊ ಈಗ ಪ್ರಶ್ನೆ ನೋಡೋಣ. ಟೋಟಲ್ ನಂಬರ್ ಆಫ್ ಡಾಕ್ಟರ್ಸ್ ಆರ್, ಎಷ್ಟು ಡಾಕ್ಟರ್ಸ್ ಒಟ್ಟು ಎಷ್ಟು ಜನ ಇದ್ದಾರೆ? ಪೂರ್ತಿ ರೆಕ್ಟಾಂಗಲ್ ಅಲ್ಲಿ ಎಷ್ಟು ಜನ ಇದಾರೋ ಅವರೆಲ್ಲ ಡಾಕ್ಟರ್ಸ್, ಸರಿಯಲ್ಲ? 3 + 8 + 6 ಎಷ್ಟಾಯ್ತದು? 8 + 6 14, 14 + 3 17. ಸೊ ಆನ್ಸರ್ ಏನಾಗುತ್ತೆ? 17. ನಂಬರ್ ಆಫ್ ಡಾನ್ಸರ್ಸ್ ಓನ್ಲಿ, ಡಾನ್ಸರ್ಸ್ ಮಾತ್ರ ಎಲ್ಲಿದ್ದಾರೆ? ಡಾನ್ಸರ್ಸ್ ಮಾತ್ರ ಇಲ್ಲಿದ್ದಾರೆ, ಓನ್ಲಿ ಡಾನ್ಸರ್ಸ್. ಎಷ್ಟು? 9. ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಡಾನ್ಸರ್ಸ್ ಹೂ ಆರ್ ನಾಟ್ ಡಾಕ್ಟರ್ಸ್, ಎಷ್ಟು ಜನ ಡಾನ್ಸರ್ಸ್ ಇದ್ದಾರೆ ಅವರು ಡಾಕ್ಟರ್ಸ್ ಅಲ್ಲ, ಸರಿನಾ? ಒಟ್ಟು ಡಾನ್ಸರ್ಸ್ ಎಷ್ಟು? ಇದು ಪೂರ್ತಿ ಸರ್ಕಲ್ ಡಾನ್ಸರ್ಸ್ ಅಲ್ಲ, ಅವರು ಡಾಕ್ಟರ್ಸ್ ಆಗಿರ್ಬಾರ್ದು. ಡಾಕ್ಟರ್ಸ್ ಎಲ್ಲಿ ಬರ್ತಿದೆ? ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ಬರ್ತಿದೆ. ಸೊ ಈ ರೆಕ್ಟಾಂಗಲ್ ಒಳಗಡೆ ಯಾವ್ದು ಬರುತ್ತೋ ಅವರೆಲ್ಲ ಡಾಕ್ಟರ್ಸ್ ಕಡೆನೂ ಬರ್ತಾರೆ, ಡಾನ್ಸರ್ಸ್ ಕಡೆನೂ ಬರ್ತಾರೆ. ಸೊ ಇದು ಡಾಕ್ಟರ್, ಇದು ಡಾನ್ಸರ್ ಅಲ್ಲ, ಅಂದ್ರೆ ಇದು ಡಾನ್ಸರ್ ಆಗಿರೋ ಡಾಕ್ಟರ್ ಅಲ್ಲ, ಇದು ಕೂಡ ಡಾನ್ಸರ್ ಆಗಿರೋ ಡಾಕ್ಟರ್ ಅಲ್ಲ. ಸೊ ಏನ್ ಕೇಳಿದರೆ ಪ್ರಶ್ನೆ? ವೈದ್ಯರಾಗಿರದ ಒಟ್ಟು ನೃತ್ಯಗಾರರ ಸಂಖ್ಯೆ. ನೃತ್ಯಗಾರರಾಗಿರ್ಬೇಕು, ಆದ್ರೆ ವೈದ್ಯರಾಗಿರ್ಬಾರ್ದು. ಸೊ ಇವರು ವೈದ್ಯರಾಗಿರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡ್ತಿದ್ದೇವೆ. ನೃತ್ಯಗಾರರೆಷ್ಟು? 9 + 7, ಸರಿನಾ? ಎಷ್ಟಾಗುತ್ತೆ? 16 ಆಗುತ್ತೆ, 16 ಆಗುತ್ತೆ. ಅವ್ರು ಏನ್ ಹೇಳಿದ್ದಾರೆ? ಅವರು ಸ್ವಿಮ್ಮರ್ಸ್ ಆಗಿರ್ಬಾರ್ದಂತ ಏನು ಹೇಳಿಲ್ಲ. ಅವ್ರು ಏನ್ ಹೇಳಿದ್ದಾರೆ? ಡಾನ್ಸರ್ ಗಳ ಸಂಖ್ಯೆ, ಅವರು ಡಾಕ್ಟರ್ಸ್ ಆಗಿರ್ಬಾರ್ದು ಅಂತ ಹೇಳಿದ್ದಾರೆ, ಸ್ವಿಮ್ಮರ್ಸ್ ಆಗಿರ್ಬಾರ್ದಂತ ಏನು ಹೇಳಿಲ್ಲ. ಅದಕ್ಕೆ 16 ಆಗುತ್ತೆ, 16 ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ನೋಡೋಣ. ಇಲ್ಲಿ ನೋಡಿ, ಟ್ರಯಾಂಗಲ್ ಬಂದು ಟೀ ಕುಡಿಯೋರು, ಸರ್ಕಲ್ ಬಂದು ಕಾಫಿ ಕುಡಿಯೋರು, ಕಾಫಿ, ಇದು ಟೀ. ರೆಕ್ಟಾಂಗಲ್ ಬಂದು ಹಾಲು ಕುಡಿಯೋರು, ಮಿಲ್ಕ್ ಕುಡಿಯೋರು. ಸೊ ಇದು ಮಿಲ್ಕ್. ಈಗ 16 ಏನಾಗುತ್ತೆ? ಓನ್ಲಿ ಟೀ, ಟೀ ಮಾತ್ರ ಕುಡಿಯೋರು. 2 + 4 ಏನಾಗುತ್ತೆ? ಮಿಲ್ಕ್ ಮಾತ್ರ ಕುಡಿಯೋರು, ಹಾಲ್ ಮಾತ್ರ ಕುಡಿಯೋರು. ಓನ್ಲಿ ಮಿಲ್ಕ್, ಓನ್ಲಿ. ಆಯ್ತಾ? ನನಗೆ ಟೀ ಅಲ್ಲಿ ಕಾಫಿಯಲ್ಲಿ ಮಿಲ್ಕ್ ಮಿಕ್ಸ್ ಮಾಡ್ತಾರಲ್ಲ ಮ್ಯಾಮ್ ಅಂತ ಕೇಳ್ಬಾರ್ದು. ಸೊ ಮಿಲ್ಕ್ ಸೆಪರೇಟ್ ಡ್ರಿಂಕ್ ಅಂತ ಕನ್ಸಿಡರ್ ಮಾಡ್ಬೇಕಿಲ್ಲಿ. ಸೊ ಮಿಲ್ಕ್ ಮಾತ್ರ ಕುಡಿಯೋರು ಯಾರು? 2 + 4 6, ಸರಿಯಲ್ಲ? ಮತ್ತೆ ಇಲ್ಲಿ 12 ಏನು? ಓನ್ಲಿ ಟೀ, ಟೀ ಮಾತ್ರ ಕುಡಿಯೋರು. 15 ಏನಾಗುತ್ತೆ? ಓನ್ಲಿ ಕಾಫಿ, ಕಾಫಿ ಮಾತ್ರ ಕುಡಿಯೋರು. ಮತ್ತಿಲ್ಲಿ ಇಲ್ಲಿ ನೋಡಿ, ಇಲ್ಲಿ 2 ಕೂಡ ಇದೆ, ಇದು ಕೂಡ ಓನ್ಲಿ ಕಾಫಿ, ಕರೆಕ್ಟ್ ಅಲ್ಲ? ಸೊ ಓನ್ಲಿ ಕಾಫಿ ಕುಡಿಯೋರು ಎಷ್ಟು? ಓನ್ಲಿ ಕಾಫಿ ಕುಡಿಯೋರು 15 + 2 ಎಷ್ಟಾಗ್ತಾರೆ? 17 ಆಗ್ತಾರೆ. ಮತ್ತೆ ಇಲ್ಲಿ 7 ಇದೆಯಲ್ಲ, ಈ 7 ಟ್ರಯಾಂಗಲ್ ಜೊತೆ ಇಂಟರ್ಸೆಕ್ಷನ್ ಇದೆ. ಸೊ 7 ಏನಾಗುತ್ತೆ? ಓನ್ಲಿ ಕಾಫಿ ಅಂಡ್ ಟೀ, ಕಾಫಿ ಅಂಡ್ ಟೀ, ಕಾಫಿ ಮತ್ತೆ ಟೀ ಮಾತ್ರ ಕುಡಿಯೋರು. ಇದು 10 ಏನಾಗುತ್ತೆ? ಮಿಲ್ಕ್ ಅಂಡ್ ಟೀ, ಓನ್ಲಿ ಮಿಲ್ಕ್ ಅಂಡ್ ಟೀ, ಸರಿನಾ? ಆಮೇಲೆ 3 ಏನಾಗುತ್ತೆ? ಇದು ಕೂಡ ಮಿಲ್ಕ್ ಮತ್ತೆ ಕಾಫಿ, ಇದೇನಾಗುತ್ತೆ? ಓನ್ಲಿ ಮಿಲ್ಕ್ ಪ್ಲಸ್ ಕಾಫಿ, ಸರಿಯಲ್ಲ? 5 ಏನಾಗುತ್ತೆ? ಎಲ್ಲ ಕುಡಿಯೋರು, ಮಿಲ್ಕ್ ಪ್ಲಸ್ ಕಾಫಿ ಪ್ಲಸ್ ಟೀ, ಅದು 5, ಸರಿಯಲ್ಲ? ಎಲ್ಲ ಕ್ಯಾಟಗರೀಸ್ ಆಯ್ತಾ? ಯಾವ್ದಾದ್ರು ನಂಬರ್ ಬಿಟ್ಟು ಹೋಗಿದ್ಯಾ? ಇಲ್ಲ ಅಲ್ಲ? 2 + 4 ಆಗಿದೆ, ಮಿಲ್ಕ್ ಓನ್ಲಿ ಅಂತ. ಓನ್ಲಿ ಮಿಲ್ಕ್ ಅಂಡ್ ಕಾಫಿ ನಂಬರ್ 3. ಸರಿ, ಈಗ ಪ್ರಶ್ನೆ ನೋಡೋಣ. ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ ಟೀ, ಕಾಫಿ ಅಂಡ್ ಮಿಲ್ಕ್. ಒಟ್ಟು ಜನ ಟೀ, ಕಾಫಿ ಮತ್ತು ಮಿಲ್ಕ್ ಅನ್ನ ಕುಡಿಯೋರು ಎಷ್ಟು? ಚಹಾ, ಕಾಫಿ ಮತ್ತು ಹಾಲನ್ನು ಕುಡಿಯುವವರ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ
ಇದಕ್ಕೇನ್ ಮಾಡ್ಬೇಕು, ಎಲ್ಲ ಪೂರ್ತಿ ಟೋಟಲ್ ಮಾಡ್ಬೇಕಾ? ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, ನಂಬರ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, 15, 19, 5, 8 ಅಂತ ಮಾತ್ರ ಕೊಟ್ಟಿದ್ದಾರೆ. ನಂಬರ್ಸ್ ಎಲ್ಲ ಚಿಕ್ಕದ್ ಕೊಟ್ಟಿದ್ದಾರೆ, ಸರಿ ಅಲ್ಲ? ಹಾಗಾದ್ರೆ ಏನ್ ಅನ್ಕೋಬೇಕು ನಾವು, ಎಲ್ಲಾ ಕುಡಿಯುವವರ ಸಂಖ್ಯೆ ಅಂದ್ರೆ ಟೀನು ಕುಡಿಬೇಕು, ಕಾಫಿನೂ ಕುಡಿಬೇಕು, ಮಿಲ್ಕ್ ಅನ್ನ ಕೂಡ ಕುಡಿಬೇಕು, ಮೂರನ್ನು ಕುಡಿಯುವವರ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ಬೇಕು ಇಲ್ಲಿ. ಸೊ ಆನ್ಸರ್ ಏನಾಗುತ್ತೆ ಅಲ್ಲಿ, 5 ಆಗುತ್ತೆ. ಮೂರನ್ನು ಕುಡಿಯುವವರ ಸಂಖ್ಯೆ ಎಷ್ಟು, 5. ಆನ್ಸರ್ ಏನಾಗುತ್ತೆ, 5 ಆಗುತ್ತೆ. ಬಟ್ ಇಲ್ಲಿ ನೋಡಿ, ಓಕೆ, ಟೋಟಲ್ ನಂಬರ್ ಆಫ್ ಪೀಪಲ್ ಹು ಡ್ರಿಂಕ್ ಬೋತ್ ಟೀ ಅಂಡ್ ಕಾಫಿ. ಟೀ ಮತ್ತೆ ಕಾಫಿ ಎರಡು ಕುಡಿಯುವವರ ಸಂಖ್ಯೆ, ಕಾಫಿ ಪ್ಲಸ್ ಟೀ, ಟೀ ಮತ್ತು ಕಾಫಿ ಎರಡು ಕುಡಿಯುವವರ ಸಂಖ್ಯೆ ಎಷ್ಟಾಗುತ್ತೆ? ಓನ್ಲಿ ಟೀ ಅಂಡ್ ಕಾಫಿ ಬೇರೆ ಎಲ್ಲಾದ್ರೂ ಇದೆಯಾ? ಓನ್ಲಿ ಕಾಫಿ, ಓನ್ಲಿ ಟೀ, ಓನ್ಲಿ ಮಿಲ್ಕ್ ಅಂಡ್ ಟೀ, ಓನ್ಲಿ ಟೀ. ಕಾಫಿ ಟೀ ಎರಡು ಕುಡಿಯುವವರ ಸಂಖ್ಯೆ. ಕಾಫಿ ಎಲ್ಲಿದೆ, ಕಾಫಿ ಬಂದು ಸರ್ಕಲ್ ಅಲ್ಲ, ಟೀ ಬಂದು ಟ್ರಯಾಂಗಲ್. ಸರ್ಕಲ್ ಮತ್ತೆ ಟ್ರಯಾಂಗಲ್ ನ ಇಂಟರ್ಸೆಕ್ಷನ್ ಇಲ್ಲಿ ನೋಡಿ, ಇದು ಈ ಪೂರ್ತಿ ಚಿತ್ರ ಸರ್ಕಲ್ ಮತ್ತೆ ಟ್ರಯಾಂಗಲ್ ಎರಡಕ್ಕೂ ಕಾಮನ್ ಆಗಿದೆ, ಸರಿಯಲ್ಲ? ಸೊ ಈ 5 + 7 ಏನಾಗುತ್ತೆ, ಟೀ ಮತ್ತೆ ಕಾಫಿ ಎರಡು ಕುಡಿಯುವವರ ಸಂಖ್ಯೆ ಆಗುತ್ತೆ, ಸರಿಯಲ್ಲ? ಸೊ 5 + 7 ಟೀ ಮತ್ತೆ ಕಾಫಿ ಎರಡನ್ನು ಕುಡಿತಾರೆ. 5 ಇದಾರೆ, ಅವ್ರು ಮಿಲ್ಕ್ ಅನ್ನ ಕೂಡ ಕುಡಿತಾರೆ. ಬಟ್ ಇಲ್ಲಿ ಓನ್ಲಿ ಟೀ ಅಂಡ್ ಕಾಫಿ ಅಂತ ಕೊಟ್ಟಿಲ್ಲ, ಬೋತ್ ಟೀ ಅಂಡ್ ಕಾಫಿ ಅಂತ ಕೊಟ್ಟಿದ್ದಾರೆ. ಎರಡನ್ನ ಯಾರು ಕುಡಿತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ 12 ಆಗುತ್ತೆ. ಓಕೆ, 7 + 5 12 ಆಗ್ತಿದೆ ಇಲ್ಲಿ, ಅದಕ್ಕೆ. ಸೊ 11th ಕ್ವೆಶ್ಚನ್ ಆನ್ಸರ್ ಬಂದು ಆಪ್ಷನ್ ಬಿ 12. ಯಾಕೆಂತ ಗೊತ್ತಾಯ್ತಲ್ಲ? ಯಾಕಂದ್ರೆ ಸರ್ಕಲ್ಗೆ ಮತ್ತೆ ಟ್ರಯಾಂಗಲ್ಗೆ ಇಂಟರ್ಸೆಕ್ಷನ್ ಇರೋದು ಈ ಎರಡು ನಂಬರ್ 5 + 7. ಅವರು ಓನ್ಲಿ ಕಾಫಿ ಅಂಡ್ ಟೀ ಅಂತ ಕೊಟ್ಟಿದ್ರೆ 7 ಆಗ್ತಿತ್ತು ಆನ್ಸರ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಾಫಿ ಮತ್ತೆ ಟೀ ಎರಡನ್ನ ಕುಡಿಯೋರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ, ಸರಿಯಲ್ಲ? ಅವ್ರು ಹಾಲು ಕುಡಿಬಾರ್ದಂತ ಏನು ಕೊಟ್ಟಿಲ್ಲ, ಅದಕ್ಕೆ 7 + 5 ಅನ್ನ ತಗೋಬೇಕು ನಾವು. ಟೋಟಲ್ ನಂಬರ್ ಆಫ್ ಪೀಪಲ್ ಹು ಡ್ರಿಂಕ್ ಓನ್ಲಿ ಕಾಫಿ, ಕಾಫಿ ಮಾತ್ರ ಕುಡಿಯೋರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಓನ್ಲಿ ಕಾಫಿ ಎಲ್ಲಿದೆ, ಇಲ್ಲಿದೆ, ಸರಿಯಲ್ಲ? ಎಷ್ಟು ಜನ ಕಾಫಿ ಮಾತ್ರ ಕುಡಿತಾರೆ, 15 ಜನ. ಸಾರಿ, 1 ನಿಮಿಷ. ಇಲ್ಲಿ ಓನ್ಲಿ ಕಾಫಿ ಬೇರೆ ಎಲ್ಲಾದ್ರೂ ಇದೆಯಾ? ಓನ್ಲಿ ಮಿಲ್ಕ್, ಟೀ, ಓನ್ಲಿ ಟೀ, ಇಲ್ಲಿದೆ ನೋಡಿ, ಇದು ಕೂಡ ಓನ್ಲಿ ಕಾಫಿನೇ, ಸರಿಯಲ್ಲ? ಸೊ ಕೇರ್ಫುಲ್ ಆಗಿರ್ಬೇಕು, ನಂಬರ್ ಯಾವ್ದು ಬಿಟ್ಟು ಹೋಗ್ಬಾರ್ದು. ಇದು ಕೂಡ ಓನ್ಲಿ ಕಾಫಿ, ಇದು ಕೂಡ ಓನ್ಲಿ ಕಾಫಿ. ಸೊ 15 + 2 ಎಷ್ಟಾಗುತ್ತೆ, 17 ಆಗುತ್ತೆ. ಸೊ ಆಪ್ಷನ್ ಬಿ ಆನ್ಸರ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಇವರೆಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್, ಸರ್ಕಲ್ ಇರೋರು. ಈ 6 ಸೈಡೆಡ್ ಫಿಗರ್, 6 ಸೈಡ್ ಇರೋ ಫಿಗರ್ ಅಲ್ಲಿ ಸನ್ ರೈಸರ್ಸ್ ಫ್ಯಾನ್ಸ್ ಇದ್ದಾರೆ. ಇಲ್ಲಿ ಟ್ರಯಾಂಗಲ್ ಅಲ್ಲಿ RCB ಫ್ಯಾನ್ಸ್ ಇದ್ದಾರೆ. ಇಲ್ಲಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಇದ್ದಾರೆ ರೆಕ್ಟಾಂಗಲ್ ಅಲ್ಲಿ. ಸೊ ನಮ್ಗೆ ಇವಾಗ ಏನ್ ಪ್ರಶ್ನೆ ಕೇಳ್ತಿದ್ದಾರೆ, ಟೋಟಲ್ ನಂಬರ್ ಆಫ್ ಪೀಪಲ್ ಸಪೋರ್ಟರ್ಸ್ ಸನ್ ರೈಸರ್ಸ್, CSK ಅಂಡ್ MI ಟೀಮ್ಸ್. ಕನ್ನಡದಲ್ಲೂ ಓದೋಣ, ಸನ್ ರೈಸರ್ಸ್, CSK ಮತ್ತು MI ತಂಡಗಳನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು? ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಸಪೋರ್ಟ್ ಸನ್ ರೈಸರ್ಸ್, CSK ಅಂಡ್ MI ಟೀಮ್ಸ್. ಸೊ ಸನ್ ರೈಸರ್ಸ್ ನಾನು ಸಪೋರ್ಟ್ ಮಾಡ್ಬೇಕು, MI ನಾನು ಸಪೋರ್ಟ್ ಮಾಡ್ಬೇಕು, ಮತ್ತೆ CSK ಅಲ್ಲ, CSK ನ ಕೂಡ ಸಪೋರ್ಟ್ ಮಾಡ್ಬೇಕು. ಎಷ್ಟು ಜನ ಆಗಿದ್ದಾರೆ ಅಂತ ಕೇಳಿದ್ದಾರೆ, ಸರಿಯಲ್ಲ? ಇಲ್ಲಿ ನೋಡಿ, MI ಮತ್ತೆ CSK ನ ಇಂಟರ್ಸೆಕ್ಷನ್ ಎಲ್ಲಿದೆ? ಇದು CSK ಮತ್ತು ಸನ್ ರೈಸರ್ಸ್ ನ ಇಂಟರ್ಸೆಕ್ಷನ್, ಸರಿಯಲ್ಲ? 44 ಮತ್ತೆ 25. ಮತ್ತೆ MI ನ ಇಂಟರ್ಸೆಕ್ಷನ್ ಎಲ್ಲಿದೆ? ಇಲ್ಲಿ ಬರ್ತಿದೆ ನೋಡಿ, ಈ ಪಾರ್ಟ್. ಇದು MI, CSK ಮತ್ತೆ ಸನ್ ರೈಸರ್ಸ್ ಮೂರರ ಇಂಟರ್ಸೆಕ್ಷನ್,
ಸರಿಯಲ್ಲ? ಸೊ 25 ನಮ್ಮ ಆನ್ಸರ್ ಆಗುತ್ತೆ. 3 ಸಪೋರ್ಟ್ ಮಾಡುವವರ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಈ 25 ಏನಾಗ್ತಿದೆ, ಸರ್ಕಲ್ ಅಲ್ಲೂ ಇದೆ, ಈ ಶೇಪ್ ಅಲ್ಲೂ ಇದೆ, ಮತ್ತೆ ರೆಕ್ಟಾಂಗಲ್ ಅಲ್ಲಿ ಕೂಡ ಇದೆ. 44 ರೆಕ್ಟಾಂಗಲ್ ಅಲ್ಲಿ ಇಲ್ಲ, 56 ಈ ಶೇಪ್ ಅಲ್ಲಿ ಇಲ್ಲ, ಸೊ 56 ಬರಲ್ಲ, 44 ಬರಲ್ಲ. 25 ಮಾತ್ರ 3ರಲ್ಲೂ ಇರೋದ್ರಿಂದ 3 ಸಪೋರ್ಟ್ ಮಾಡುವವರ ಸಂಖ್ಯೆ 25 ಆಗುತ್ತೆ, 25 ಆಗುತ್ತೆ. ಟೋಟಲ್ ನಂಬರ್ ಆಫ್ ಪೀಪಲ್ ಸಪೋರ್ಟ್ಸ್ ಓನ್ಲಿ CSK ಟೀಮ್. CSK ನ ಮಾತ್ರ ಸಪೋರ್ಟ್ ಮಾಡುವವರ ಸಂಖ್ಯೆ ಎಷ್ಟು? ಸೊ ಇಲ್ಲಿ 56 ತಗೋಬಾರ್ದು, ಯಾಕಂದ್ರೆ ಅವ್ರು MI ನ ಕೂಡ ಸಪೋರ್ಟ್ ಮಾಡ್ತಾರೆ. 44 ಸನ್ರೈಸರ್ಸ್ ನ ಸಪೋರ್ಟ್ ಮಾಡ್ತಾರೆ ಕೂಡ, ಸನ್ರೈಸರ್ಸ್ ಮತ್ತೆ CSK ಎರಡನ್ನ ಸಪೋರ್ಟ್ ಮಾಡ್ತಾರೆ. ಸೊ ಅದನ್ನ ತಗೋಬಾರ್ದು. CSK ನ ಮಾತ್ರ ಸಪೋರ್ಟ್ ಮಾಡುವವರು ಯಾರು? 30 ಇಲ್ಲಿರೋರು. ಸೊ ಆನ್ಸರ್ ಏನಾಗುತ್ತೆ? 32 ಆಗುತ್ತೆ. ಟೋಟಲ್ ನಂಬರ್ ಆಫ್ ಪೀಪಲ್ ಸಪೋರ್ಟ್ಸ್ ಬೋತ್ ಸನ್ರೈಸರ್ಸ್ ಅಂಡ್ MI ಟೀಮ್ಸ್. ಸನ್ರೈಸರ್ಸ್ ಮತ್ತೆ MI ಟೀಮ್ ನ ಎರಡನ್ನೂ ಸಪೋರ್ಟ್ ಮಾಡುವವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸನ್ರೈಸರ್ಸ್ ಮತ್ತೆ MI ಗೆ ಏನ್ ಕಾಮನ್ ಇದೆ? ಇದನ್ನ ಅಳಿಸ್ಬಿಡೋಣ. ಸನ್ರೈಸರ್ಸ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. MI ಗೆ ಕಾಮನ್ ಈ ಶೇಪ್ ಆಗುತ್ತೆ, ಕರೆಕ್ಟ್ ಅಲ್ಲ? ಇದು ಈ ಶೇಪ್ ಸನ್ರೈಸರ್ಸ್, ಈ ಶೇಪ್ MI ಫ್ಯಾನ್ಸ್. ಇದಕ್ಕೆರಡು ಕಾಮನ್ ಆಗಿರೋದು ಇದು, ಸರಿಯಲ್ಲ? ಏನು, ಸನ್ರೈಸರ್ಸ್ ಮತ್ತು MI ತಂಡವನ್ನು ಬೆಂಬಲಿಸುವವರ ಸಂಖ್ಯೆ. ಓನ್ಲಿ ಸನ್ರೈಸರ್ಸ್ ಅಂಡ್ MI ಅಂತ ಕೇಳಿದರಾ? ಸನ್ರೈಸರ್ಸ್ ಮತ್ತೆ MI ಮಾತ್ರ ಅಂತ ಕೇಳಿದರಾ? ಇಲ್ಲ, ಅದು RCB ಅವರು ಆಗಿರ್ಬೋದು, ಅದು CSK ಅವರು ಆಗಿರ್ಬೋದು, ಬಟ್ ಯಾರಾದ್ರೂ ಆಗಿರ್ಲಿ, ಈ ಎರಡು ತಂಡವನ್ನ ಸಪೋರ್ಟ್ ಮಾಡುವವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟಾಗುತ್ತೆ ಟೋಟಲ್? 25 + 31 + 8 ಎಷ್ಟು? 25 31 8 9 4 1 6 ಒಟ್ಟು ಎಷ್ಟಾಗುತ್ತೆ? 64. ಆಪ್ಷನ್ ಡಿ ಆಗುತ್ತೆ, ಸರಿನಾ? ಸೊ ಈ ತರ ಪ್ರಶ್ನೆ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಕ್ವೆಶನ್ಸ್, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಏನಾದ್ರೂ ವಾಕ್ದೋಷ ಅಥವಾ ನಾನು ಮಾತಾಡೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದಕ್ಕೂ ಕೂಡ ಕ್ಷಮೆ ಇರ್ಲಿ. ಎಲ್ಲಾರ್ಗು ಥ್ಯಾಂಕ್ ಯು, ನಮಸ್ಕಾರ.